ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಲಾಗಿದೆ. ಪರಿಶಿಷ್ಟ ಜಾತಿ ಸಮುದಾಯದ ಮೇಲೆ ನಡೆದ ಸಾಮಾಜಿಕ ಬಹಿಷ್ಕಾರ ಮತ್ತು ದೌರ್ಜನ್ಯ ಪ್ರಕರಣಗಳ ಸಂತ್ರಸ್ತರಿಗೆ 1989ರ ಎಸ್ಸಿ-ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಪುನರ್ವಸತಿ ಹಾಗೂ ಸೂಕ್ತ ಆರ್ಥಿಕ ನೆರವು ನೀಡಬೇಕು ಎಂದು ಸಂಘಟನೆ ಆಗ್ರಹಿಸಿದೆ. ಸಂತ್ರಸ್ತ ಕುಟುಂಬಗಳಿಗೆ ಭೂಮಿ, ಸಹಾಯಧನ, ವಸತಿ, ಗಂಗಾ ಕಲ್ಯಾಣ ಯೋಜನೆಯ ಸೌಲಭ್ಯ ಹಾಗೂ ಸ್ವಯಂ ಉದ್ಯೋಗಕ್ಕೆ ನೆರವು ನೀಡಬೇಕು ಎಂಬುದು ಪ್ರಮುಖ ಬೇಡಿಕೆಯಾಗಿದೆ. ಸರ್ಕಾರ ಬೇಡಿಕೆಗಳನ್ನು ಈಡೇರಿಸಲು ಸ್ಪಂದಿಸದಿದ್ದರೆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಮುಂದುವರಿಸುವುದಾಗಿ ಸಂಘಟನೆ ಎಚ್ಚರಿಸಿದೆ. ನಮ್ಮ ಸ್ನೇಹಿತರಾದಂಥ ಸಮತಾ ಸೈನಿಕ ದಳ ರಾಜ್ಯಾಧ್ಯಕ್ಷ ವೆಂಕಟಸ್ವಾಮಿ ಅವರು ನಾವು ಸುಮಾರು 4 ದಶಕಗಳಿಂದ ಒಡನಾಡಿಗಳಾಗಿದ್ದೀವಿ. ಎಲ್ಲ ಹೋರಾಟಗಳಲ್ಲಿ ಸಕ್ರಿಯ ಭಾಗವಹಿಸಿದ್ದೀವಿ. ಅವರು ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿರೋದಕ್ಕೆ ನಾನು ಭೀಮ ನಮನಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಹೋರಾಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ಹೋರಾಟಗಾರರಿಗೂ ನಮನಗಳು ಶಾಶ್ವತವಾಗಿರಲಿ ಅಂತ ಬಯಸ್ತೀನಿ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಈ ಉದ್ದೇಶ ಈಡೇರುವವರೆಗೂ ಮುಂದುವರಿಯುತ್ತೆ ಅನ್ನುವಂಥ ಆಶಯವನ್ನು ನಾನು ವ್ಯಕ್ತಪಡಿಸ್ತೀನಿ. ಪ್ರಮುಖವಾದ ಬೇಡಿಕೆ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 1989ರ SC-ST ದೌರ್ಜನ್ಯ ನಿಷೇಧ ಕಾಯ್ದೆ ಏನಿದೆ ಯಥಾವತ್ತಾಗಿ ಜಾರಿಗೊಳಿಸಿವೆ ಎನ್ನುವಂಥದ್ದು ನಮ್ದು ಹಕ್ಕೊತ್ತಾಯ. ಇವತ್ತಿನವರೆಗೂ ಈ ಕಾಯ್ದೆಯನ್ನು ಜಾರಿಗೆ ತರುವಂಥ ದಿಕ್ಕಿನಲ್ಲಿ 10% ಕೂಡ ಅವರು ಟಚ್ ಮಾಡಿಲ್ಲ ಆ ಕಾಯ್ದೆಯನ್ನು. ಕೇಂದ್ರ ಸರ್ಕಾರದ ಕಾಯ್ದೆ ಇದು. ಅದಕ್ಕೆ ಆಗಿ ರಾಜ್ಯ ಸರ್ಕಾರವರು ಕೂಡ ಇದನ್ನು ಜಾರಿಗೆ ತರಬೇಕಾಗಿತ್ತು, ತಂದಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರದ ಕಂಟೆಂಜೆನ್ಸಿ ಯೋಜನೆ 15/1 ಕಂಟೆಂಜೆನ್ಸಿ ಯೋಜನೆ ಇದೆ. ಆ ಕಂಟೆಂಜೆನ್ಸಿ ಯೋಜನೆಯನ್ನು ಯಥಾವತ್ತಾಗಿ ಜಾರಿಗೆ ತಂದಿದ್ದೇ ಆದರೆ ಈ ಪರಾವಲಂಬಿ ಜೀವಿಗಳು, ಸಂತ್ರಸ್ತರು, ಅವ್ರ ಕುಟುಂಬ ಸದಸ್ಯರು, ಅವಲಂಬಿತರೇನಿದ್ದಾರೆ ಅವರಿಗೆಲ್ಲ ಸ್ವಾವಲಂಬಿ ಬದುಕುಗಳನ್ನು ಕಟ್ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದೊಂದೇ ಪರ್ಯಾಯ ಮಾರ್ಗ. ಆ ಕಾರಣಕ್ಕಾಗಿ ಆ ಸೆಕ್ಷನನ್ನು ಜಾರಿಗೊಳಿಸುವವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಈ ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ, TD ರಾಜಗಿರಿ ಅವರ ರಾಜ್ಯ ನಾಯಕತ್ವದ ಸಂಘಟನೆ. ಈ ಸಂಘಟನೆಯ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಫ್ರೀಡಂ ಪಾರ್ಕಲ್ಲಿ ಏನು ನಡೀತಾ ಇದೆ ಅದಕ್ಕೆ ಸಮತಾ ಸೈನಿಕ ದಳ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಸಕ್ರಿಯವಾಗಿ ಬೆಂಬಲಿಸಿ ಇವತ್ತು ನಾನು ಇಲ್ಲಿ ಭಾಗಿಯಾಗಿದ್ದೇನೆ. ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ, ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ. TD ರಾಜಗಿರಿ ಹುಟ್ಟು ಹೋರಾಟಗಾರ. ದಲಿತ ಸಂಘರ್ಷ ಸಮಿತಿಯಲ್ಲಿ ಪ್ರಾರಂಭ ಮಾಡಿದಂಥ ತನ್ನ ಹೋರಾಟದ ಪಯಣ ಇದುವರೆಗೂ ಕಳೆದ 4 ದಶಕಗಳಿಂದ ಮುಂದುವರಿತಾ ಇದೆ. ಇವತ್ತು ಮುಂದುವರೆದಿದೆ. ಫ್ರೀಡಂ ಪಾರ್ಕಲ್ಲಿ ಈ ಹಿಂದೆ ಯಾರ್ಯಾರು ಇವರ ನೇತೃತ್ವದಲ್ಲಿ ಹೋರಾಟ ನಡೆಸಿದ್ರು ಆ ಫಲಾನುಭವಿಗಳೆಲ್ಲ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆ ಹೇಳಿ, ಬಹಳ ಪ್ರಮುಖವಾಗಿ ಇವರು ಸುಮಾರು 9 ಅಂಶಗಳ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದು ಕರಪತ್ರ ತಮಗೆಲ್ಲ ಕೈಯಲ್ಲಿದೆ, ಮನವಿ ಪತ್ರ ಇದೆ. 9 ಅಂಶಗಳ ಈ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಬೇಕು. ಚಳ್ಳಕೆರೆ ತಾಲೂಕು ಹಾಗೇನೆ ಬೇರೆ ಬೇರೆ ಚಿತ್ರದುರ್ಗ ಜಿಲ್ಲೆಯ ಅನೇಕ ಗ್ರಾಮಗಳ ಭೂಮಿ ವಿಷಯ, ದೌರ್ಜನ್ಯಗಳ ವಿಷಯ ಇವೆಲ್ಲವನ್ನು ಕೂಡ ಕೈಗೆತ್ತಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವಸತಿ ಹಾಸ್ಟೆಲ್ಗಳಲ್ಲಿ, ವಸತಿ ಶಾಲೆಗಳಲ್ಲಿ, ರಾಜ್ಯ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನು ನಡೀತಾ ಇದ್ದಾವೆ ಆ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅತಂತ್ರ ಬದುಕಿನ ಪ್ರಾಂಶುಪಾಲರು ಇರ್ಬೋದು ಅಥವಾ ಉಪನ್ಯಾಸಕರು ಇರ್ಬೋದು ಅಥವಾ ಬೇರೆ ಸ್ಟಾಫ್ ಇರ್ಬೋದು, ಇವರ ಬದುಕು ಬಹಳ ಕಠಿಣವಾಗಿದೆ. ರಾಜ್ಯ ಸರ್ಕಾರ ಬೇಕಾದ ರೀತಿಯಲ್ಲಿ ಖರ್ಚು ಮಾಡ್ತಾ ಇದೆ. ಆದರೆ ದಲಿತ ಸಂಘಟನೆಗಳ ಹೋರಾಟದಿಂದ ಈ ರಾಜ್ಯದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಆರಂಭ ಆದಂತ ವಸತಿ ಶಾಲೆಗಳ ಅವ್ಯವಸ್ಥೆ ಬಹಳ ದೊಡ್ಡದಾಗಿದೆ. ಅದರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಏನು ಹಂಗಾಮಿ ಅಂತ ಹೇಳ್ಬೋದು, ಅವ್ರನ್ನ ಹೊರಗುತ್ತಿಗೆ ಅಂತ ಹೇಳ್ಬೋದು, ಅಥವಾ ಕಾಂಟ್ರಾಕ್ಟ್ ಲೇಬರ್ ರೀತಿಯಲ್ಲಿ ದುಡಿಸ್ಕೊಂತಾ ಇರ್ಬೋದು. ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಏನು ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರಿಗೆ ಕೃಪಾಂಕ ಕೊಡಬೇಕು. ಅವರ ಜ್ಯೇಷ್ಠತೆ, ಸೇವಾ ಜ್ಯೇಷ್ಠತೆಗೆ ಕೃಪಾಂಕ ಕೊಡಬೇಕು ಮತ್ತು ಕಾಯಂ ಮಾಡಬೇಕು ಅನ್ನೋ ಬೇಡಿಕೆ ಕೂಡ ರಾಜಗಿರಿ ಅವರು ಮುಂದಿಟ್ಟಿದ್ದಾರೆ.
ಬಹುಶಃ ಮುಂದಿನ ದಿನಗಳಲ್ಲಿ ಈ ಧರಣಿ ಮೂಲಕ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಎಚ್ಚರಿಕೆ ಏನಂತ ಹೇಳಿದ್ರೆ, ಈ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳೇ, ಸಮಾಜ ಕಲ್ಯಾಣ ಸಚಿವರೇ, ಮುಖ್ಯವಾಗಿ ಈ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇವತ್ತು ಹೋರಾಟ ನಿತ್ಯ ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಎಲ್ಲಾ ದಲಿತ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಗೆ ಸಕ್ರಿಯವಾಗಿ ಬೆಂಬಲಿಸೋದೆಲ್ಲ ಆ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಎಲ್ಲಾ ರೀತಿಯ ಸರ್ವಸಮ್ಮತ ಹೋರಾಟವನ್ನ ಮುಂದುವರಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನನ್ನ ಜೊತೆಯಲ್ಲಿ ಇವತ್ತೇನು ರಾಜಗಿರಿ ಅವರು ಈ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಬಹುಶಃ ಇವತ್ತು KH ಮುನಿಯಪ್ಪ ಅವರಾಗ್ಲಿ ಅಥವಾ ಮುಖ್ಯಮಂತ್ರಿ ಆಗ್ಲಿ ಉಪಮುಖ್ಯಮಂತ್ರಿ ಆಗ್ಲಿ ಈ ಕಡೆ ಗಮನ ಹರಿಸಿ ಇವರ ಡೆಲಿಗೇಷನ್ ಅನ್ನ ಕರ್ಕೊಂಡು ಮಾತುಕತೆ ನಡೆಸಿದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ಬೇರೆ ಬೇರೆ ದಲಿತ ಸಂಘಟನೆಗಳು ಬಂದು ಇದೇ ಪೆಂಡಾಲ್ ಅಲ್ಲಿ ಕೂತ್ಕೊಂಡು ಅನಿರ್ದಿಷ್ಟಾವಧಿ ಹೋರಾಟವನ್ನ ಮುಂದುವರಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ.